ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೈನಾನ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಸ್ಮಾಲ್ ಕ್ಯಾಪ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಸ್ಟಾಕನ್ನು ಡಿಸ್ಕಸ್ ಮಾಡೋಣ. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಕಂಪನಿಯು 2019 2023ವರೆಗೆ ಥರ್ಡ್ ಫಾಸ್ಟೆಸ್ಟ್ ಗ್ರೋತ್ ಗ್ರಾಸ್ ಲೋನ್ ಪೋರ್ಟ್ಫೋಲಿಯೋ ಎಂದು ಪ್ರೂವ್ ಮಾಡಿದೆ ಮತ್ತು ಕಂಪನಿಯ ಗ್ರಾಸ್ ಲೋನ್ ಪೋರ್ಟ್ಫೋಲಿಯೋ ಮೋರ್ ದೆನ್ 60 ಬಿಲಿಯನ್ ರುಪೀಸ್ ಇದೆ. ಈ ಕಂಪನಿಯ ಅಸೆಟ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಅಂಡರ್ ಬ್ಯಾಂಕ್ಡ್ ಮತ್ತು ಅನ್ಬ್ಯಾಂಕ್ಡ್ ಏರಿಯಾಗಳಲ್ಲಿರುವ ಕಸ್ಟಮರ್ಗಳಿಗೆ ರಿಕ್ವೈರ್ ಆಗಿರುವ ಪ್ರಾಡಕ್ಟ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಈ ಕಂಪನಿಯು 26 ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ 851 ಬ್ಯಾಂಕಿಂಗ್ ಔಟ್ಲೆಟ್ಸ್ಗಳೊಂದಿಗೆ ಆಪರೇಟ್ ಮಾಡ್ತಿದೆ ಮತ್ತು 299 ATMs ಮತ್ತು 546 ಮೈಕ್ರೋ ATMsಗಳನ್ನು ಹೊಂದಿದೆ. ಈ ಬ್ಯಾಂಕ್ನ 27.35% ಬ್ಯಾಂಕಿಂಗ್ ಔಟ್ಲೆಟ್ಸ್ಗಳು ಅನ್ಬ್ಯಾಂಕ್ಡ್ ರೂರಲ್ ಸೆಂಟರ್ಸ್ಗಳಲ್ಲಿ ಲೊಕೇಟ್ ಆಗಿದ್ದಾವೆ. ಈ ಕಂಪನಿಯು 3.59 ಮಿಲಿಯನ್ ಕಸ್ಟಮರ್ಗಳನ್ನು ಹೊಂದಿದೆ. ಅವರುಗಳಲ್ಲಿ ಮೇಜರ್ ಆಗಿ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾದ ಕಸ್ಟಮರ್ಗಳಾಗಿದ್ದಾರೆ. ಅದರಲ್ಲೂ ಸಹ ಬಿಹಾರ್ ಮತ್ತು ಉತ್ತರ ಪ್ರದೇಶದವರೇ ಆಗಿದ್ದಾರೆ. ಕಸ್ಟಮರ್ಗಳನ್ನು ಸೋರ್ಸ್ ಮಾಡಲು 13 ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮತ್ತು ಅಸೆಟ್ ಪೋರ್ಟ್ಫೋಲಿಯೋನು ಗ್ರೋ ಮಾಡಲು 321 ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ಸ್ ಜೊತೆ ಟೈಅಪ್ ಮಾಡಿಕೊಂಡಿದೆ. ನಾವು ಇವತ್ತು ಅನಾಲಿಸಿಸ್ ಮಾಡಬೇಕು ಅಂತಿರುವ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಸ್ಟಾಕ್ ಯಾವುದಂದರೆ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್. ಮೊದಲು ಅಸೆಟ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋವನ್ನು ನೋಡೋಣ. ಒಂದು ಮೈಕ್ರೋ ಬ್ಯಾಂಕಿಂಗ್. ಈ ಕಂಪನಿಯ ಟೋಟಲ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಮೈಕ್ರೋ ಬ್ಯಾಂಕಿಂಗ್ ಪ್ರಾಡಕ್ಟ್ 63% ಇದೆ. ಮೈಕ್ರೋ ಬ್ಯಾಂಕಿಂಗ್ ಪೋರ್ಟ್ಫೋಲಿಯೋವು 2 ಪ್ರಾಡಕ್ಟ್ಗಳನ್ನು ಒಳಗೊಂಡಿದೆ. ಒಂದು ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಲೋನ್, 2 ಇಂಡಿವಿಜುವಲ್ ಲೋನ್. ಮೈಕ್ರೋ ಫೈನಾನ್ಸ್ ಲೆಂಡಿಂಗ್ ಪೋರ್ಟ್ಫೋಲಿಯೋ ಇಯರ್ ಆನ್ ಇಯರ್ 11% ಗ್ರೋತ್ ಕಂಡು ಬಂದಿದೆ. ಮೈಕ್ರೋ ಬ್ಯಾಂಕಿಂಗ್ ಇಂಡಿವಿಜುವಲ್ ಲೋನ್ ಪೋರ್ಟ್ಫೋಲಿಯೋ ಇಯರ್ ಆನ್ ಇಯರ್ 158% ಗ್ರೋ ಆಗಿದೆ. ಮೈಕ್ರೋ ಫೈನಾನ್ಸ್ ಕಲೆಕ್ಷನ್ ಎಫಿಷಿಯನ್ಸಿ 97% ಇದೆ. 2 ಅದರ್ ರಿಟೇಲ್ ಲೆಂಡಿಂಗ್. ಈ ಕಂಪನಿಯ ಟೋಟಲ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಅದರ್ ರಿಟೇಲ್ ಲೆಂಡಿಂಗ್ ಪ್ರಾಡಕ್ಟ್ಸ್ 26% ಇದೆ. ಈ ಕಂಪನಿಯ ಅದರ್ ರಿಟೇಲ್ ಲೋನ್ಸ್ಗಳೆಂದರೆ MSME ಲೋನ್ಸ್ 12% ಇದೆ, ಹೌಸಿಂಗ್ ಲೋನ್ಸ್ 4% ಇದೆ, ಕಮರ್ಷಿಯಲ್ ವೆಹಿಕಲ್ ಲೋನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಲೋನ್ಸ್ 4% ಇದೆ, ಅದರ್ಸ್ 6% ಇದೆ. MSME ಲೆಂಡಿಂಗ್ ಇಯರ್ ಆನ್ ಇಯರ್ 90% ಗ್ರೋತ್ ಕಂಡು ಬಂದಿದೆ. ಹೌಸಿಂಗ್ ಲೋನ್ ಇಯರ್ ಆನ್ ಇಯರ್ 43% ಗ್ರೋತ್ ಕಂಡು ಬಂದಿದೆ. ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಆ್ಯಂಡ್ ಕಮರ್ಷಿಯಲ್ ವೆಹಿಕಲ್ ಲೋನ್ ಇಯರ್ ಆನ್ ಇಯರ್ 145% ಗ್ರೋತ್ ಕಂಡು ಬಂದಿದೆ. 3 ಹೋಲ್ಸೇಲ್ ಲೆಂಡಿಂಗ್. ಈ ಕಂಪನಿಯ ಟೋಟಲ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಸೇಲ್ ಲೆಂಡಿಂಗ್ 11% ಇದೆ. ಈ ಕಂಪನಿಯ ಹೋಲ್ಸೇಲ್ ಲೆಂಡಿಂಗ್ ಪ್ರಾಡಕ್ಟ್ಸ್ಗಳೆಂದರೆ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ ಫೆಸಿಲಿಟಿ ಟು SMEs, ಮಿಡ್ ಆ್ಯಂಡ್ ಲಾರ್ಜ್ ಕಾರ್ಪೊರೇಟ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್. ಹೋಲ್ಸೇಲ್ ಲೆಂಡಿಂಗ್ನಲ್ಲಿ 100 ಕಸ್ಟಮರ್ಸ್ ಇದ್ದಾರೆ ಮತ್ತು ಎವರೇಜ್ ಟಿಕೆಟ್ ಸೈಜ್ 4 crore rupees ಇದೆ. ಟೋಟಲ್ ಲೆಂಡಿಂಗ್ ಪೋರ್ಟ್ಫೋಲಿಯೋದಲ್ಲಿ ಸೆಕ್ಯೂರ್ಡ್ ಲೋನ್ ಶೇರ್ ಮಾರ್ಚ್ 2020ಗೆ ಹೋಲಿಸಿದರೆ 34% ಇನ್ಕ್ರೀಸ್ ಆಗಿದೆ. ಇವಾಗ ಲಯಬಿಲಿಟಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋವನ್ನು ನೋಡೋಣ. ಡೆಪಾಸಿಟ್ಸ್ ಇಯರ್ ಆನ್ ಇಯರ್ 36% ಗ್ರೋತ್ ಕಂಡು ಬಂದಿದೆ. ಟಾಪ್ 20 ಡೆಪಾಸಿಟರ್ಸ್ 21% ಡೆಪಾಸಿಟ್ಸನ್ನು ಹೊಂದಿದ್ದಾರೆ. ಟಾಪ್ 20 ಡೆಪಾಸಿಟರ್ಸ್ಗಳ ಡೆಪಾಸಿಟ್ಸ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ ಡಿಕ್ರೀಸ್ ಆಗಿದೆ. ಡೆಪಾಸಿಟ್ಸ್ ಕಾನ್ಸಂಟ್ರೇಷನ್ ಡಿಕ್ಲೈನ್ ಆಗುವುದು ಒಳ್ಳೆಯದಾಗಿರುತ್ತದೆ, ಏಕೆಂದರೆ ಟಾಪ್ ಡೆಪಾಸಿಟರ್ಸ್ ಹಣವನ್ನು ವಾಪಸ್ ವಿತ್ಡ್ರಾವಲ್ ಮಾಡಿದರೆ ಬ್ಯಾಂಕುಗಳಿಗೆ ಹಣದ ಕೊರತೆ ಉಂಟಾಗಬಹುದು. ಇದರಿಂದ ಟಾಪ್ ಡೆಪಾಸಿಟ್ಸ್ ಪರ್ಸೆಂಟೇಜ್ ಕಡಿಮೆಯಾಗುವುದು ಒಳ್ಳೆಯದಾಗಿರುತ್ತದೆ. ನೆಕ್ಸ್ಟ್ ಕಾಸಾ ರೇಷಿಯೋ 19% ಇದೆ. ಕಾಸಾ ಅಂದರೆ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ಸ್. ಕಾಸಾ ರೇಷಿಯೋ ಅಂದರೆ ಟೋಟಲ್ ಡೆಪಾಸಿಟ್ಸ್ನಲ್ಲಿ ಕಾಸಾ ಡೆಪಾಸಿಟ್ಸ್ನ ಪರ್ಸೆಂಟೇಜನ್ನು ಕಾಸಾ ರೇಷಿಯೋ ಎನ್ನುತ್ತಾರೆ. ಕಾಸಾ ಇನ್ಕ್ರೀಸ್ ಆಗುವುದು ಒಳ್ಳೆಯದಾಗಿರುತ್ತದೆ, ಏಕೆಂದರೆ ಸೇವಿಂಗ್ಸ್ ಅಕೌಂಟ್ನ ಮೇಲೆ ಕಡಿಮೆ ಬಡ್ಡಿ ದರಕ್ಕೆ ಡೆಪಾಸಿಟ್ಸನ್ನು ಮಾಡಿಸಿಕೊಳ್ಳಬಹುದು ಮತ್ತು ಕರೆಂಟ್ ಅಕೌಂಟ್ನ ಡೆಪಾಸಿಟ್ಸ್ನ ಮೇಲೆ ಯಾವುದೇ ಬಡ್ಡಿ ದರವನ್ನು ನೀಡುವುದಿಲ್ಲ. ಈ ಬ್ಯಾಂಕಿನ ಕಾಸಾ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ನಲ್ಲಿ ಡಿಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಗ್ರಾಸ್ ಎನ್ ಪಿ ಎ 3.1% ಇದೆ. ಗ್ರಾಸ್ NPA ಅಂದರೆ ಡಿಫಾಲ್ಟ್ ಆದಂಥ ಲೋನ್ ಆಗಿರುತ್ತದೆ. ಯಾವುದೇ ಬ್ಯಾಂಕಿಗಾಗಲಿ ಗ್ರಾಸ್ NPA ಡಿಕ್ರೀಸ್ ಆಗುವುದು ಒಳ್ಳೆಯದಾಗಿರುತ್ತದೆ. ಈ ಬ್ಯಾಂಕ್ನಲ್ಲಿ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ಗ್ರಾಸ್ NPA ಡಿಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಪ್ರೊವಿಷನ್ ಕವರೇಜ್ ರೇಷಿಯೋ 89.8% ಇದೆ. ಪ್ರೊವಿಷನ್ ಕವರೇಜ್ ರೇಷಿಯೋ 70%ಗಿಂತ ಹೆಚ್ಚಿದ್ದರೆ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಪ್ರೊವಿಷನ್ ಕವರೇಜ್ ರೇಷಿಯೋ ಅಂದರೆ NPAಯನ್ನು ಕವರ್ ಮಾಡಲು ಬ್ಯಾಂಕುಗಳು ಸ್ವಲ್ಪ ಫಂಡನ್ನು ಎತ್ತಿಡುತ್ತವೆ. ಆ ಫಂಡನ್ನು ಪ್ರೊವಿಷನ್ ಎಂದು ಕರೆಯಲಾಗುತ್ತದೆ. NPAಯ ಅಗೇನೆಸ್ಟ್ ಆಗಿ ಇರುವ
ಪ್ರೊವಿಷನ್ ಪರ್ಸೆಂಟೇಜನ್ನು ಪ್ರೊವಿಷನ್ ಕವರೇಜ್ ರೇಷಿಯೋ ಎಂದು ಕರೆಯಲಾಗುತ್ತದೆ. ಈ ಬ್ಯಾಂಕ್ನ ಪ್ರೊವಿಷನ್ ಕವರೇಜ್ ರೇಷಿಯೋ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ನೆಟ್ ಎನ್ ಪಿ ಎ 0.3% ಇದೆ. ನೆಟ್ ಎನ್ ಪಿ ಎ ಅಂದರೆ ಗ್ರಾಸ್ ಎನ್ ಪಿ ಎಲ್ಲಿ ಪ್ರೊವಿಷನನ್ನು ಕಳೆದಾಗ ಬರುವಂಥ ಅಮೌಂಟನ್ನು ನೆಟ್ ಎನ್ ಪಿ ಎ ಎಂದು ಕರೆಯಲಾಗುತ್ತದೆ. ನೆಟ್ ಎನ್ ಪಿ ಎ ಡಿಕ್ರೀಸ್ ಆಗುವುದು ಯಾವುದೇ ಬ್ಯಾಂಕಿಗಾಗಲಿ ಒಳ್ಳೆಯದಾಗಿರುತ್ತದೆ. ನೆಟ್ ಎನ್ ಪಿ ಎ ಈ ಬ್ಯಾಂಕ್ನಲ್ಲಿ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ರೀಸ್ ಆಗ್ತಿದೆ. ಇವಾಗ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸನ್ನು ನೋಡೋಣ. ಮೊದಲು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 9.2% ಇದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದರೆ ಲೆಂಡಿಂಗ್ ಆ್ಯಕ್ಟಿವಿಟೀಸ್ನಿಂದ ಅರ್ನ್ ಮಾಡಿದ ಇಂಟ್ರೆಸ್ಟನ್ನು ಬ್ಯಾಂಕ್ನ ಡೆಪಾಸಿಟ್ಸ್ನ ಮೇಲೆ ನೀಡಿದ ಇಂಟ್ರೆಸ್ಟ್ನಿಂದ ಕಳೆದು ಎವರೇಜ್ ಅಸೆಟ್ಸ್ನ ಇಂಟ್ರೆಸ್ಟ್ ಅರ್ನಿಂಗ್ಸ್ನಿಂದ ಭಾಗಿಸಿದಾಗ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬರುತ್ತದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇನ್ಕ್ರೀಸ್ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇಯರ್ ಆನ್ ಇಯರ್ 0.5% ಡಿಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.2% ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಕಾಸ್ಟ್ ಟು ಇನ್ಕಮ್ ರೇಷಿಯೋ 57% ಇದೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋ ಅಂದರೆ ಇನ್ಕಮ್ ಮತ್ತು ಆ ಇನ್ಕಮನ್ನು ಗಳಿಸಲು ಆಗಿರುವ ಖರ್ಚಿನ ನಡುವಿನ ಸಂಬಂಧವನ್ನು ಕಾಸ್ಟ್ ಟು ಇನ್ಕಮ್ ರೇಷಿಯೋ ಎನ್ನಲಾಗುತ್ತದೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋವನ್ನು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆಗೆ, ಒಂದು ಬ್ಯಾಂಕಿಗೆ 100 ರೂಪಾಯಿ ಇನ್ಕಮ್ ಬಂದಿದೆ. ಆ ಇನ್ಕಮ್ ಅನ್ನು ಗಳಿಸಲು 50 ರೂಪಾಯಿ ಖರ್ಚಾಗಿದೆ. ಇಲ್ಲಿ ಕಾಸ್ಟ್ ಟು ಇನ್ಕಮ್ ರೇಷಿಯೋ 50% ಆಗಿರುತ್ತದೆ. ಯಾವುದೇ ಬ್ಯಾಂಕಿಗಾಗಲಿ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಕಡಿಮೆಯಾಗುವುದು ಒಳ್ಳೆಯದಾಗಿರುತ್ತದೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋವು ಬ್ಯಾಂಕು ಎಷ್ಟು ಎಫಿಷಿಯೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತದೆ. ಎಷ್ಟು ಕಡಿಮೆ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಇರುತ್ತದೆಯೋ ಅಷ್ಟು ಪ್ರಾಫಿಟ್ ಹೆಚ್ಚಾಗುತ್ತದೆ. ಈ ಬ್ಯಾಂಕ್ನಲ್ಲಿ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಇಯರ್ ಆನ್ ಇಯರ್ 6.2% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.5% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಆರ್ ಒ ಇ ಫೈನಾನ್ಷಿಯಲ್ ಇಯರ್ 2023ಯಲ್ಲಿ 22.8% ಇತ್ತು. ಕ್ವಾರ್ಟರ್ ಆನ್ ಫೈನಾನ್ಷಿಯಲ್ ಇಯರ್ 2024ನಲ್ಲಿ 21.1% ಇದೆ. ಆರ್ ಒ ಇ ಗ್ರೋ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ನೆಕ್ಸ್ಟ್ ಟೋಟಲ್ ಇಂಟ್ರೆಸ್ಟ್ ಇನ್ಕಮ್ 720 crore rupees ಇದೆ. ಟೋಟಲ್ ಇಂಟ್ರೆಸ್ಟ್ ಇನ್ಕಮ್ ಇಯರ್ ಆನ್ ಇಯರ್ 26% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 4% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ 422 crore rupees ಇದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂದರೆ ಟೋಟಲ್ ಇಂಟ್ರೆಸ್ಟ್ ಇನ್ಕಮ್ನಿಂದ ಟೋಟಲ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಸನ್ನು ಕಳೆದಾಗ ಬರುವಂಥ ಅಮೌಂಟನ್ನು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಅಡ್ವಾನ್ಸಸ್ 13,513 crore rupees ಇದೆ. ಇಯರ್ ಆನ್ ಇಯರ್ 28% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 3% ಇನ್ಕ್ರೀಸ್ ಆಗಿದೆ. ಅಡ್ವಾನ್ಸಸ್ ಅಂದರೆ ಬ್ಯಾಂಕುಗಳು 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹಣವನ್ನು ನೀಡುವುದಾಗಿರುತ್ತದೆ. ಈ ಹಣವನ್ನು ಪ್ರಾಪರ್ಟಿ ಅಥವಾ ಇಕ್ವಿಪ್ಮೆಂಟ್ ಖರೀದಿಸಲು ಬಳಸುವಂತಿಲ್ಲ. ಈ ಹಣವನ್ನು ಬಿಸ್ನೆಸ್ಗಳು ವರ್ಕಿಂಗ್ ಕ್ಯಾಪಿಟಲ್ ಆಗಿ ಬಳಸಬಹುದು. ಅಡ್ವಾನ್ಸಸ್ ಎನ್ನುವುದು ಬ್ಯಾಂಕುಗಳಿಗೆ ಪ್ರೈಮರಿ ಅರ್ನಿಂಗ್ಸ್ನ ಮೂಲವಾಗಿರುತ್ತದೆ. ಅಡ್ವಾನ್ಸಸ್ ಗ್ರೋ ಆಗುವುದು ಕಂಪನಿಗೆ ಒಳ್ಳೆಯದಾಗಿರುತ್ತದೆ. ಈ ಬ್ಯಾಂಕ್ನಲ್ಲಿ ಅಡ್ವಾನ್ಸಸ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ಗ್ರೋ ಆಗ್ತಿದೆ. ನೆಕ್ಸ್ಟ್ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ 19% ಇದೆ. ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಅಂದರೆ ಯಾವುದೇ ಬ್ಯಾಂಕಿಗೆ ಆ ಬ್ಯಾಂಕ್ನ ಲಾಸಸ್ಸನ್ನು ಅಬ್ಸಾರ್ಬ್ ಮಾಡುವ ಎಬಿಲಿಟಿ ತೋರಿಸುವ ಮೆಜರ್ಮೆಂಟ್ ರೇಷಿಯೋ ಆಗಿದೆ. RBI ನಾರ್ಮ್ಸ್ ಪ್ರಕಾರ 9% ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋವನ್ನು ಕಮರ್ಷಿಯಲ್ ಬ್ಯಾಂಕುಗಳು ಮೇಂಟೈನ್ ಮಾಡಬೇಕಾಗುತ್ತದೆ. ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಹೈ ಇರುವುದು ಒಳ್ಳೆಯದಾಗಿರುತ್ತದೆ, ಏಕೆಂದರೆ ಅಡೆಕ್ವೇಟ್ ಕ್ಯಾಪಿಟಲ್ನ ಲಭ್ಯತೆಯಿಂದಾಗಿ ಅನ್ಎಕ್ಸ್ಪೆಕ್ಟೆಡ್ ಲಾಸನ್ನು ಎದುರಿಸಲು ಬ್ಯಾಂಕುಗಳು ಉತ್ತಮ ಸ್ಥಾನದಲ್ಲಿದೆ ಎಂದು ಸೂಚಿಸುತ್ತದೆ. ಈ ಬ್ಯಾಂಕ್ನಲ್ಲಿ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಇಯರ್ ಆನ್ ಇಯರ್ 1.9% ಡಿಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.81% ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ರೆವೆನ್ಯೂ 2,505 crore rupees ಇದೆ. ರೆವೆನ್ಯೂ ಮಾರ್ಚ್ 2019ನಿಂದ ಇನ್ಕ್ರೀಸ್ ಆಗ್ತಿದೆ. 2019 ಮತ್ತು 2020 ನಡುವೆ 48% ಇನ್ಕ್ರೀಸ್ ಆಗಿದೆ. 2020 ಮತ್ತು 2021 ನಡುವೆ 20% ಇನ್ಕ್ರೀಸ್ ಆಗಿದೆ. 2021 ಮತ್ತು 2022 ನಡುವೆ 16% ಇನ್ಕ್ರೀಸ್ ಆಗಿದೆ. 2022 ಮತ್ತು 2023 ನಡುವೆ 35% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ 404 crore rupees ಇದೆ. ನೆಟ್ ಪ್ರಾಫಿಟ್ 2019 ಮತ್ತು 2020 ನಡುವೆ 98% ಇನ್ಕ್ರೀಸ್ ಆಗಿದೆ. 2020 ಮತ್ತು 2021 ನಡುವೆ 66% ಡಿಕ್ರೀಸ್ ಆಗಿದೆ. 2021 ಮತ್ತು 2022 ನಡುವೆ 83% ಡಿಕ್ರೀಸ್ ಆಗಿದೆ. 2022 ಮತ್ತು 2023 ನಡುವೆ 562% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ EPS 4.51 rupees ಇದೆ. EPS 2019 ಮತ್ತು 2020 ನಡುವೆ 93% ಇನ್ಕ್ರೀಸ್ ಆಗಿದೆ. 2020 ಮತ್ತು 2021 ನಡುವೆ 86% ಡಿಕ್ರೀಸ್ ಆಗಿದೆ. 2021 ಮತ್ತು 2022 ನಡುವೆ 91% ಡಿಕ್ರೀಸ್ ಆಗಿದೆ. 2022 ಮತ್ತು 2023 ನಡುವೆ 553% ಇನ್ಕ್ರೀಸ್ ಆಗಿದೆ. ಇವಾಗ ಈ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರಾಟಜಿಗಳನ್ನು ನೋಡೋಣ. 1. ಇವರ ಪ್ರಮೋಟರ್ ಆದಂಥ UCL
ಪ್ರೈಮರಿ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಲೆಂಡಿಂಗ್ ಮಾಡೆಲ್ನಲ್ಲಿ ಬೇಸ್ ಆಗಿದೆ. ಯೂಶುವಲ್ ಕೊಲೆಟರಲ್ ಫ್ರೀ ಸ್ಮಾಲ್ ಟಿಕೆಟ್ ಸೈಜ್ ಲೋನನ್ನು ಎಕಾನಮಿಕಲಿ ಆಕ್ಟಿವ್ ಪುವರ್ ವುಮೆನ್ಗಳಿಗೆ ಇನ್ಕಮ್ ಜನರೇಟ್ ಮಾಡಲು ನೀಡುತ್ತಿದೆ. ಯುಸಿಎಲ್ ಕಂಪನಿಯು ಮೈಕ್ರೋ ಎಂಟರ್ಪ್ರೈಸಸ್ ಲೋನನ್ನು ಸಹ ಎಕಾನಮಿಕಲಿ ಪುವರ್ ಸೆಗ್ಮೆಂಟ್ಗಳಿಗೆ ಆಫರ್ ಮಾಡ್ತಿದೆ. ಇದರಿಂದ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ಬಾರೋವರ್ಸ್ ಜೊತೆ ಎಂಗೇಜ್ ಆಗಿರಲು ಹೆಲ್ಪ್ ಮಾಡುತ್ತಿದೆ. ಈ ಬ್ಯಾಂಕ್ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿರುವುದರಿಂದ ಕಸ್ಟಮರ್ ಸೆಗ್ಮೆಂಟ್ ಅನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ಆ ಏರಿಯಾದಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿರುವುದರಿಂದ ಆ ಏರಿಯಾದ ಪೊಟೆನ್ಷಿಯಲ್ ಕಸ್ಟಮರ್ಗಳ ಫೈನಾನ್ಸಿಂಗ್ ರಿಕ್ವೈರ್ಮೆಂಟ್ ಅನ್ನು ಅರ್ಥ ಮಾಡಿಕೊಂಡಿದೆ. 2. ಈ ಬ್ಯಾಂಕ್ ರಿಟೇಲ್ ಡೆಪಾಸಿಟ್ಸ್ ಅನ್ನು ಫೋಕಸ್ ಮಾಡಿ ಡೆಪಾಸಿಟ್ಸ್ ಅನ್ನು ಗ್ರೋ ಮಾಡ್ತಿದೆ. ಈ ರಿಟೇಲ್ ಡೆಪಾಸಿಟ್ಸ್ ಮೇಲೆ ಫೋಕಸ್ ಮಾಡುವುದರಿಂದ ಕಡಿಮೆ ಬಡ್ಡಿಗೆ ಡೆಪಾಸಿಟ್ಸ್ ಮಾಡಿಕೊಳ್ಳಬಹುದು ಮತ್ತು ಬಲ್ಕ್ ಡೆಪಾಸಿಟ್ಸ್ಗಳ ವಿತ್ ಡ್ರಾ ಆಗುವ ಚಿಂತೆಯು ಕಡಿಮೆ ಆಗುತ್ತದೆ. 3. RBI ಅನ್ಬ್ಯಾಂಕ್ಡ್ ರೂರಲ್ ಸೆಂಟರ್ಸ್ ಅಂತ 69 ಡಿಸ್ಟ್ರಿಕ್ಟ್ಗಳನ್ನು ಕ್ಲಾಸಿಫೈ ಮಾಡಿದೆ. ಅಂತಹ ಏರಿಯಾಗಳಲ್ಲೂ ಸಹ ಈ ಬ್ಯಾಂಕ್ ಔಟ್ಲೆಟ್ಸ್ಗಳನ್ನು ಓಪನ್ ಮಾಡಿದೆ. ಟೋಟಲ್ ಔಟ್ಲೆಟ್ಸ್ನಲ್ಲಿ 62% ಬ್ಯಾಂಕಿಂಗ್ ಔಟ್ಲೆಟ್ಸ್ಗಳು ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಲೊಕೇಟ್ ಆಗಿದ್ದಾವೆ. ಇಂತಹ ಡೈವರ್ಸಿಫೈಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರುವುದರಿಂದ ಕ್ರಾಸ್ ಸೆಲ್ಲಿಂಗ್ ಆಪರ್ಚುನಿಟೀಸ್ ಕೂಡ ಈ ಬ್ಯಾಂಕಿಗೆ ಇದೆ. 4. ಫ್ರಾಡ್ ಡಿಟೆಕ್ಷನ್ ಮತ್ತು ಇನ್ಸಿಡೆಂಟ್ ರಿಪೋರ್ಟಿಂಗ್ ಸೇರಿದಂತೆ ಆಪರೇಷನಲ್ ರಿಸ್ಕ್ ಅನ್ನು ಮಾನಿಟರ್ ಮಾಡಲು ಅವರು IT ಸಿಸ್ಟಮ್ ಅನ್ನು ಹೊಂದಿದ್ದಾರೆ. ಅವರು ಕೆಲವು ವಿಭಾಗಗಳಿಗೆ ಡಿಸೆಂಟ್ರಲೈಸ್ಡ್ ಲೋನ್ ಸ್ಯಾಂಕ್ಷನ್ ಮತ್ತು ಕಟ್ಟುನಿಟ್ಟಾದ ಕ್ರೆಡಿಟ್ ಹಿಸ್ಟರಿ ಪರಿಶೀಲನೆಗಳಂಥ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಮಾಡೆಲ್ಗಳನ್ನು ಜಾರಿಗೆ ತಂದಿದ್ದಾರೆ. ಕ್ರೆಡಿಟ್ ಅಪಾಯವನ್ನು ನಿರ್ವಹಿಸಲು ಮತ್ತು ಅಪಾಯ ಆಧಾರಿತ ಸಾಲ ವಿಧಾನಗಳನ್ನು ಅನುಸರಿಸಲು ಅವರು ನಿರಂತರವಾಗಿ ಟೆಕ್ನಾಲಜಿ ಮತ್ತು ಡಾಟಾ ಅನಾಲಿಟಿಕ್ಸ್ಗಳನ್ನು ಬಳಸುತ್ತಿದ್ದಾರೆ. 5. ಸ್ಟೇಬಲ್ ಗ್ರೋತ್ ಜೊತೆ ಕಾಸ್ಟ್ ಎಫಿಷಿಯೆಂಟ್ ಆಪರೇಷನ್ ಅನ್ನು ಮಾಡ್ತಿದೆ. 6. ಈ ಬ್ಯಾಂಕ್ ಕ್ವಾಲಿಫೈಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ ಒಳಗೊಂಡಿರುವ ನಿರ್ವಹಣಾ ತಂಡವನ್ನು ಹೊಂದಿದ್ದಾರೆ. ಈ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫಿಸರ್ ಗೋವಿಂದ್ ಸಿಂಗ್ ಅವರು ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ನಲ್ಲಿ ಮತ್ತು ನಿರ್ದಿಷ್ಟವಾಗಿ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ 25 years ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಯಾವುದೇ ಕಂಪನಿಯಾದರೂ ಸಹ ಕೆಲವೊಂದು ರಿಸ್ಕ್ಗಳನ್ನು ಹೊಂದಿರುತ್ತದೆ. ಹಾಗಿದ್ದರೆ ಈ ಬ್ಯಾಂಕ್ನ ರಿಸ್ಕ್ಗಳನ್ನು ನೋಡೋಣ. 1. ಟಾಪ್ 20 ಡೆಪಾಸಿಟರ್ಸ್ ಆಲ್ಮೋಸ್ಟ್ 21% ಡೆಪಾಸಿಟ್ಸ್ ಅನ್ನು ಹೊಂದಿದ್ದಾರೆ ಮತ್ತು ಟಾಪ್ 5 ಡೆಪಾಸಿಟರ್ಸ್ 9.32% ಡೆಪಾಸಿಟ್ಸ್ ಅನ್ನು ಹೊಂದಿದ್ದಾರೆ. ಈ ಡೆಪಾಸಿಟರ್ಸ್ ತಮ್ಮ ಹಣವನ್ನು ವಿತ್ ಡ್ರಾ ಮಾಡಿದರೆ ಈ ಬ್ಯಾಂಕಿಗೆ ಫಂಡ್ನ ರಿಸ್ಕ್ ಇನ್ಕ್ರೀಸ್ ಆಗುತ್ತದೆ. 2. ಟೋಟಲ್ ಟರ್ಮ್ ಡೆಪಾಸಿಟ್ಸ್ನಲ್ಲಿ ಟೋಟಲ್ ಬಲ್ಕ್ ಡೆಪಾಸಿಟ್ಸ್ 48.6% ಇದೆ. ಇಂತಹ ಡೆಪಾಸಿಟ್ಸ್ಗಳ ವಿತ್ ಡ್ರಾವಲ್ ಕೂಡ ಈ ಬ್ಯಾಂಕ್ನ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗಬಹುದು. 3. ನೆಟ್ ಪ್ರಾಫಿಟ್ ಫೈನಾನ್ಷಿಯಲ್ ಇಯರ್ 2019 ಮತ್ತು 2020 ನಡುವೆ ಇನ್ಕ್ರೀಸ್ ಕಂಡುಬಂದಿತ್ತು. ಫೈನಾನ್ಷಿಯಲ್ ಇಯರ್ 2021 ಮತ್ತು 2022ನಲ್ಲಿ ಡಿಕ್ರೀಸ್ ಆಗಿತ್ತು ಮತ್ತು ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಇನ್ಕ್ರೀಸ್ ಆಗಿದೆ. ಇವುಗಳನ್ನು ಗಮನಿಸಿದರೆ ಮುಂಬರುವ ವರ್ಷಗಳಲ್ಲಿ ಪ್ರಾಫಿಟ್ ಮಾಡಬಹುದು ಎಂಬ ನಂಬಿಕೆ ಕಡಿಮೆ ಮಾಡಿದೆ. 4. ಈ ಬ್ಯಾಂಕ್ ಮೇಜರ್ ಆಪರೇಷನ್ ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆಸುತ್ತಿದೆ. ಇದರಿಂದ ಆ ಪ್ರದೇಶಗಳಲ್ಲಿ ಯಾವುದೇ ಸ್ಲೋ ಡೌನ್ ಕಂಡುಬಂದರೂ ಅಲ್ಲಿನ ಜನರಿಗೆ ಲೋನ್ ತೀರಿಸಲು ಪ್ರಾಬ್ಲಮ್ ಆಗಬಹುದು. ಇದರಿಂದ ಈ ಬ್ಯಾಂಕಿಗೆ ಜಿಯೋಗ್ರಾಫಿಕಲ್ ಕಾನ್ಸಂಟ್ರೇಷನ್ ರಿಸ್ಕ್ ಕೂಡ ಇದೆ. ಇವಾಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋಣ. ಪ್ರಮೋಟರ್ಸ್ 69.3% ಸ್ಟೇಕ್ ಅನ್ನು ಹೊಂದಿದ್ದಾರೆ. ಮ್ಯೂಚುವಲ್ ಫಂಡ್ಸ್ 7.6% ಸ್ಟೇಕ್ ಅನ್ನು ಹೊಂದಿದ್ದಾರೆ. FIIs 10.6% ಸ್ಟೇಕ್ ಅನ್ನು ಹೊಂದಿದ್ದಾರೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಆ್ಯಂಡ್ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ 2.6% ಸ್ಟೇಕ್ ಅನ್ನು ಹೊಂದಿದ್ದಾರೆ. ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ 5.6% ಸ್ಟೇಕ್ ಅನ್ನು ಹೊಂದಿದ್ದಾರೆ. ಕಾರ್ಪೊರೇಟ್ ಬ್ಯಾಂಕ್ಸ್ ಆ್ಯಂಡ್ ಅದರ್ಸ್ 4.3% ಸ್ಟೇಕ್ ಅನ್ನು ಹೊಂದಿದ್ದಾರೆ. ನನಗನ್ನಿಸಿದ ಪ್ರಕಾರ ಈ ಬ್ಯಾಂಕ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ಟ್ರಾಂಗ್ ಆಗಿದೆ. ಕಂಪನಿ ಅನಾಲಿಸಿಸ್ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ತುಂಬ ಮುಖ್ಯವಾಗಿರುತ್ತದೆ. ಹಾಗಿದ್ರೆ ಈ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡೋಣ. ಮಾರ್ಕೆಟ್ ಕ್ಯಾಪ್ 5375 crore rupees ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 49 rupees ಇದೆ. ಸ್ಟಾಕ್ PE 13.3 ಇದೆ. ಇಂಡಸ್ಟ್ರಿ PE 13.1 ಇದೆ. ಇಂಡಸ್ಟ್ರಿ PEಗೆ ಹೋಲಿಸಿದರೆ ಸ್ಟಾಕ್ ಫೇರ್ಲಿ ವ್ಯಾಲ್ಯೂಡ್ ಆಗಿದೆ. ROE 22.6% ಇದೆ. ಪ್ರೈಸ್ ಟು ಬುಕ್ 2.08 ಇದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂಗೆ ಹೋಲಿಸಿದರೆ ಸ್ಟಾಕ್ ಸ್ವಲ್ಪ ಅಂಡರ್ ವ್ಯಾಲ್ಯೂಡ್ ಆಗಿದೆ. ನನಗನ್ನಿಸಿದ ಪ್ರಕಾರ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ.
ಇವಾಗ ಕನ್ಕ್ಲೂಷನ್ಗೆ ಬರೋಣ. ನನಗನಿಸಿದ ಪ್ರಕಾರ ಈ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಮುಂಬರುವ ದಿನಗಳಲ್ಲಿ ಈ ಬ್ಯಾಂಕ್ ಒಳ್ಳೆ ರಿಟರ್ನನ್ನು ಕೊಡಬಹುದು. ನಾನು ಈ ಬ್ಯಾಂಕ್ನಲ್ಲಿ ಬುಲಿಶ್ ಆಗಿದ್ದೀನಿ. ಈ ವಿಡಿಯೋವನ್ನು ಮತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಸ್ಟಾಕನ್ನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿ ತೆಗೆದುಕೊಳ್ಳಬೇಡಿ. ನೀವು ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಖುದ್ದಾಗಿ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.